ಬೇಲೂರು ತಾಲೂಕಿನ ಸನ್ಯಾಸಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಎಂಡಿ ಬಸವರಾಜು ಆಯ್ಕೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ಶಾರದಮ್ಮನವರ ರಾಜೀನಾಮೆಯ ಹಿನ್ನೆಲೆಯಲ್ಲಿ ಇಂದು ಮಾಳಗೆರೆ ಕ್ಷೇತ್ರದ ಎಂಡಿ ಬಸವರಾಜು ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮಂಜುನಾಥ್ ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಸವರಾಜು ಅವರಿಗೆ ಶುಭ ಹಾರೈಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಹಾಗೂ ಯೂನಿಯನ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, 5 ವರ್ಷಗಳ ಹಿಂದೆ ಸಣ್ಣ ಕಟ್ಟಡದಲ್ಲಿ ಪ್ರಾರಂಭವಾದ ಈ ಸಹಕಾರ ಸಂಘ ಇಂದು ಬೇಲೂರು ತಾಲೂಕಿನಲ್ಲಿ ಪ್ರಥಮ ಸಹಕಾರ ಸಂಘವಾಗಿದೆ. ಸುಮಾರು 10 ಕೋಟಿಗಳವರೆಗೂ ಸಾಲವನ್ನು ರೈತರಿಗೆ ನೀಡುವ ಮೂಲಕ 100% ಮರುಪಾವತಿಯೊಂದಿಗೆ ಸುಸ್ಥಿತಿಯಲ್ಲಿದೆ. ಇದರ ಜೊತೆಯಲ್ಲಿ ನೂತನವಾಗಿ ಬಂದಂತಹ ಅಧ್ಯಕ್ಷರು ಸಂಸ್ಥೆಯನ್ನ ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಎಂದು ಶುಭ ಹಾರೈಸಿದರು. ನೂತನವಾಗಿ ಅಧ್ಯಕ್ಷರಾದ ಎಂಡಿ ಬಸವರಾಜು ಮಾತನಾಡಿ, ಹಿರಿಯರ ಹಾಗೂ ನನ್ನೆಲ್ಲ ನಿರ್ದೇಶಕರ ಸಹಕಾರದಿಂದ ನಿರ್ದೇಶಕರು ನನ್ನ ಮೇಲೆ ನಂಬಿಕೆ ಇಟ್ಟು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅಲ್ಲದೆ ನನ್ನ ಅವಧಿಯಲ್ಲಿ ರೈತರಿಗೆ ಹಾಗೂ ಸ್ವಸಹಾಯ ಸಂಘಗಳಿಗೆ ಹೆಚ್ಚಿನ ರೀತಿಯಲ್ಲಿ ನೆರವು ನೀಡುವ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತೆ. ಹೈನುಗಾರಿಕೆ ಮುಖ್ಯ ಉದ್ದೇಶವಾಗಿರುವುದರಿಂದ ಈ ಭಾಗದ ರೈತರಿಗೆ ಅದರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಹಕಾರ ನೀಡುವ ಮೂಲಕ ಅವರನ್ನ ಸಹಾಯ ನೀಡಲು ಕಾರ್ಯಪ್ರವೃತ್ತನಾಗುತ್ತೇನೆ ಎಂದರು. ಸನ್ಯಾಸಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಬಸವರಾಜಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಬೇಲೂರು ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ಸಹಕಾರ ಸಂಘ, ಅದು ಎಲ್ಲರಿಗೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ತಿಳಿದಿರ್ತಕ್ಕಂಥ ಸಂಘ. ಇವತ್ತಿನ ದಿನಗಳಲ್ಲಿ ಏಕೆಂತಂದರೆ ಇವತ್ತೇನು ಇದು DCC ಬ್ಯಾಂಕಿಂದ ಕೊಡ್ತಕ್ಕಂಥ ಏನು ಒಂದು ಅನುದಾನ ಇದೆ, ಒಂದು 2 ಕೋಟಿ 3 ಕೋಟಿ 4 ಕೋಟಿ ಕೊಡ್ತಾರೆ. 4 ಕೋಟಿ ಕೊಟ್ಟರೆ ಆ 4 ಕೋಟಿಗೆ 1,000 ರೂಪಾಯಿನ ನಮಗೆ ಕಮಿಷನ್ ಕೊಡ್ತಾರೆ ಅದನ್ನು ಮಾರಕ್ಕೆ. ಇವತ್ತಿನ ದಿನಗಳಲ್ಲಿ ಆ 1,000 ರೂಪಾಯಿ ಕಮಿಷನ್ ನಾವೇನು ಅದನ್ನೇ ನೆಚ್ಕೊಂಡು ಕೆಲಸ ಮಾಡಿದರೆ ಆ 1,000 ರೂಪಾಯಿ ಬಾರಿ ಸಂಬಳ ಕೊಡೋಕ್ಕಾಗಲ್ಲ ನಮ್ಗೆ ಯಾರಿಗೂ. ಅಂಥ ದಿನಗಳಲ್ಲಿ ಇವತ್ತು ನಾವು ಈ ಒಂದು ಸೊಸೈಟಿಲಿ ಉತ್ತಮವಾದ ಒಂದು ಗೊಬ್ಬರವನ್ನು ತಂದು ಗೊಬ್ಬರ ವ್ಯಾಪಾರವನ್ನು ಕೂಡ ಮಾಡ್ತಾಯಿದ್ವಿ. ಅದೇ ರೀತಿ ಸ್ವಸಹಾಯ ಸಂಘಗಳಿಗೆ ನಮ್ಮದೇ ಆದ ಒಂದು ಇದರಿಂದ ಸ್ವಂತ ನಮ್ಮ ಸಂಘದಿಂದ ಕೊಡ್ತಕ್ಕಂಥ ಒಂದು ಹೆಚ್ಚು ಕಮ್ಮಿ ಒಂದು 40-50 ಲಕ್ಷ ನಮ್ಮ ಸಂಘದಿಂದಲೇ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅದೇ ರೀತಿ ಗೋಲ್ಡು ಕೂಡ ಇವತ್ತಿನ ದಿನದಲ್ಲಿ ಗೋಲ್ಡು ಕೂಡ ಇಟ್ಕೊಂಡಿದ್ದೀವಿ. ಹೆಚ್ಚು ಕಮ್ಮಿ 40 ಲಕ್ಷ ರೂಪಾಯಿ ಗೋಲ್ಡು ಕೂಡ ಒಂದು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಇನ್ನು ಮುಂದೆ ನಾವು ಕೂಡ, ಯಾಕೆಂತಂದರೆ ನಾವು ಏನಾದರೂ ಸ್ವಯಂಕೃತವಾಗಿ ಏನಾದ್ರು ಮಾಡಲಿಲ್ಲ ಸಂಘದಿಂದ ಅಂತಂದರೆ ಸಂಘನ ನಡೆಸೋದೇ ಕಷ್ಟ ಆಗುತ್ತೆ. ಆ ರೀತಿ ಒಂದು ಪರಿಸ್ಥಿತಿಗಳಿದ್ದಾಗ ನಾವು ವೈಯಕ್ತಿಕವಾಗಿ ಈ ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಕಟ್ಟಡದಲ್ಲಿ ನೋಡಿದ ಮೇಲೆ ಮಿನಿಮಮ್ ಕಮ್ಮಿ ಅಂತಂದರೆ ಒಂದೂವರೆ ಕೋಟಿ ಹತ್ತತ್ರ FDನೇ ನಮಗೆ ಈಗ ಲೋಕಲ್ ಜನಗಳು ತಂದು ಇಡ್ತಕ್ಕಂಥ ಅದನ್ನು ರೈತರುಗಳಿಗೆ ಅವ್ರ ಹತ್ರ ತಗೊಂಡದ್ದನ್ನು ನಾವು ಬೇರೆ ಥರ ಉಪಯೋಗಿಸ್ಕೊಂಡು ನಮ್ಮ ಸಂಘಕ್ಕೂ ಕೂಡ ಒಂದು ಆದಾಯ ಬರುತ್ತೆ. ಇಲ್ಲಿರ್ತಕ್ಕಂಥ ಜನಗಳಿಗೂ ಕೂಡ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಅದೇ ರೀತಿ ಈ ಒಂದು ಸಂಘ ಹೆಚ್ಚಿಗೆ ನಡೀಲಿ ಅಂತ ನಾವು ಕೂಡ ಭಾಷೆ ನೂತನವಾಗಿ ಆಯ್ಕೆ ಆಗ್ತದೆ. ಬಟ್ ಎಲ್ಲ ಸಂಘಗಳು ತರೋಕ್ಕಾಗಲ್ಲ. ಸಣ್ಣ ಪುಟ್ಟ ಇದ್ದರೆ ಗೊತ್ತಿದ್ದರು, ಅವ್ರ ಅನುಭವ ಇರಬೇಕು, ಮತ್ತು ಇದ್ರ ಬಗ್ಗೆ ಅರಿವಿರ್ತಕ್ಕಂಥವ್ರು ಮಾತ್ರ ಸಾಧ್ಯ. ಆ ಅರಿವು ಚಂದ್ರೇಗೌಡರಿಗೆ ಇದೆ. ಅವ್ರ ಮಾರ್ಗದರ್ಶನದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಏನು ಮಾಡಬೇಕು ಅದಕ್ಕೆ ನಾವು ಸಹಕಾರ ಕೊಡ್ತೀವಿ. ಅವ್ರ ಸಹಕಾರದೊಂದಿಗೆ ನಾವು ಕೂಡ ಏನು ಮಾಡಬೇಕು ಅನ್ನೋದನ್ನು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ತಂತ ಹೇಳಿ ಮಾತು. ಸನ್ಯಾಸಿಹಳ್ಳಿ ಪ್ರಥಮ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಲು ಸಹಕರಿಸಿದಂಥ ಎಲ್ಲ ನನ್ನ ಸಹೋದ್ಯೋಗಿ ನಿರ್ದೇಶಕರುಗಳಿಗೂ ಒಂದು ಧನ್ಯವಾದ ತಿಳಿಸ್ತೇನೆ. ವಿಶೇಷವಾಗಿ ಮತ್ತೆ ಹೇಳಬೇಕು ಅಂದರೆ ನಮ್ಮ ನಾಯಕರು, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು, ಯೂನಿಯನ್ ಮಾಜಿ ಅಧ್ಯಕ್ಷರು, ನಮ್ಮ ಭಾಗದಲ್ಲಿ ಮುಖಂಡರಾದಂಥ ಬಿಡಿ ಚಂದ್ರೇಗೌಡರು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಂದರೆ ಅವ್ರ ಮಾರ್ಗದರ್ಶನದಲ್ಲಿ ಏನೇ ಇವತ್ತು ಈ ಮಟ್ಟಕ್ಕೆ ಇದು ಬೆಳೆದಿದೆ ನಮ್ಮ ಸೊಸೈಟಿ, ಇವತ್ತು ಇಲ್ಲ ಎಲ್ಲ ಭಾಗಕ್ಕೂ ಅನುಕೂಲ ಆಗ್ತಾಯಿದೆ. ಗೊಬ್ಬರ ಇರ್ಬೋದು, ಲೋನ್ ಕೊಡಬೇಕಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಲ್ಲರೂ ಕೂಡ ಅನ್ಯೋನ್ಯ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆಲ್ಲ ಸಲಹೆ ಸಹಕಾರ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ನಮ್ಮ ಚಂದ್ರೇಗೌಡರು. ಹಾಗೆ ಅವರಿಲ್ಲ ಅಂದರೆ ನಾವು 8 ಕೋಟಿ